ನಮಸ್ಕಾರ, ನಾನು ನಿಮ್ಮ ಮೆಮಿಕ್ರಿ ದಯಾನಂದ್. ಸಾಧಾರಣವಾಗಿ ನನ್ನ ಚಾನೆಲ್ಗಳಲ್ಲಿ ಅನೇಕ ದೇವಸ್ಥಾನಗಳನ್ನು ತೋರಿಸಿದ್ದೆ, ಮಧ್ಯ ಒಂದಷ್ಟು ಘಟನೆಗಳ ಬಗ್ಗೆನೂ ಮಾತಾಡಿದ್ದೆ, ವ್ಯಕ್ತಿ ಪರಿಚಯ ಕೂಡ ಆಗಿತ್ತು. ಆದರೆ ಇವತ್ತು ನಾನು ಒಂದು ಬಹಳ ವಿಶೇಷವಾದ ದೇವಸ್ಥಾನವನ್ನು ತಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಇದಿರೋದು ಕರ್ನಾಟಕದ ಬಾರ್ಡರ್ನಲ್ಲಿ ವಿರಾಜಪೇಟೆಯಿಂದ ಕೇವಲ ಒಂದು 60 ಕಿಲೋಮೀಟರ್ ಅಲ್ಲಿರುವಂತಹ ಜಾಗ, ಕೊಡಗಿನ ವಿರಾಜಪೇಟೆಯಿಂದ. ಇದರ ಹೆಸರು ಕೊಟ್ಟಿಯೂರು. ಬಹಳ ಜನ ಕೇಳಿರ್ತಾರೆ, ಬಹಳ ಜನಕ್ಕೆ ಗೊತ್ತಿದೆ. ಯಾಕೆ ಅಂದ್ರೆ ಇದೇ ಲಾಸ್ಟ್ ಕೊಟ್ಟಿಯೂರು ಉತ್ಸವಕ್ಕೆ 10 ಲಕ್ಷ ಜನ ಬಂದಿದ್ರು ಕರ್ನಾಟಕದಿಂದ ಮಾತ್ರ. ಅಂದರೆ ಏನಿದು? ಅದೆಲ್ಲ ಯೂಟ್ಯೂಬರ್ಸ್ ಪ್ರಭಾವ. ಎಸ್, ಮಾಧ್ಯಮದಿಂದ ಎಲ್ಲರಿಗೂ ಪರಿಚಯ ಆಯಿತು ಈ ಸ್ಥಳ, ಎಲ್ಲರೂ ದರ್ಶನಕ್ಕೆ ಬಂದರು. ಆದರೆ ಎಲ್ಲರೂ ಒಟ್ಟಿಗೆ ಬಂದ್ಬಿಟ್ರು, ಅದು ಸ್ವಲ್ಪ ರಶ್ ಆಯಿತು, ನಿಜ. ಆದರೆ ಇವತ್ತು ನಾನು ಕೊಟ್ಟಿಯೂರದು ಆ ವಿಷಯ ಹೇಳಕ್ಕಲ್ಲ ಬಂದಿರೋದು, ಕೊಟ್ಟಿಯೂರಿನ ನಿಜವಾದ ಇನ್ನೊಂದು ಸ್ವರೂಪವನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಯಾಕೆಂದ್ರೆ ಕೊಟ್ಟಿಯೂರು, ಅಲ್ಲೇನೋ ಉತ್ಸವ ಇದೆ, ಅಲ್ಲೇನೋ ದೇವರು, ಅದೇನೋ ಶಿವ, ಅಷ್ಟೇ ಗೊತ್ತು. ಕೊಟ್ಟಿಯೂರಲ್ಲಿ ಅಕರ ಕೊಟ್ಟಿಯೂರು, ಇಕರ ಕೊಟ್ಟಿಯೂರು ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಅಕ್ಕರ ಅಂದ್ರೆ ಆ ಬದಿ, ಇಕ್ಕರ ಅಂದ್ರೆ ಈ ಬದಿ, ಆ ದಡ ಈ ದಡ, ಅಷ್ಟೇ ಅದರ ವ್ಯತ್ಯಾಸ, ಇನ್ನೇನಿಲ್ಲ. ಈ ದಡದಲ್ಲಿ ದೇವಸ್ಥಾನ ಇದೆ. ಅದು ಈ ಸತಿ ಬಹಳ ಜನ ಹೋಗೇ ಇಲ್ಲ ಆ ದೇವಸ್ಥಾನಕ್ಕೆ. ಬಹಳ ದೊಡ್ಡ ದೇವಸ್ಥಾನ ಇದೆ, 100 ವರ್ಷಗಳ ಪರಂಪರೆಯ ದೇವಸ್ಥಾನ ಇದೆ, ಶಿವನ ದೇವಸ್ಥಾನ ಇದೆ. ಅಲ್ಲೇನೆ ಉತ್ಸವ ಮೂರ್ತಿ ಇರೋದು. ಅಲ್ಲಿ 11 ತಿಂಗಳು ಪೂಜೆ ನಡೀತದೆ. ಆದರೆ ಇಕ್ಕರ ಕೊಟ್ಟಿಯೂರಿನಲ್ಲಿ ಕೇವಲ 28 ದಿವಸ ಮಾತ್ರ ಪೂಜೆ ನಡೀತದೆ. ಅದರಲ್ಲೂ ಲಾಸ್ಟ್ 4 ದಿನ ಹೆಣ್ಮಕ್ಳಿಗೆ ಅಲೌಡ್ ಅಲ್ಲ. ಇದು ಎಲ್ಲರಿಗೂ ಗೊತ್ತಿರೋ ವಿಷಯ ಅಂತೀರಾ. ಆದ್ರೆ ಇನ್ನೊಂದು ಇದೆ, ಇದರ ಪರಂಪರೆ ಹಿಂಗೆ, ಇದರ ಹಿನ್ನೆಲೆ ಏನು ಅಂತ. ಇದರ ಹಿನ್ನೆಲೆ ನೋಡಿ, ಸತೀದೇವಿ ಶಿವನ ಪತ್ನಿ. ಎಸ್, ಶಿವನ ಪತ್ನಿ ಸತೀದೇವಿ. ಇದರ ಒಂದು 2 ಮಾತು ಹೇಳಲೇಬೇಕಾಗುತ್ತೆ. ದಕ್ಷನ ಮಗಳು ಸತಿ. ಆದರೆ ಸತಿ ಶಿವನ್ನ ಮದುವೆ ಆಗೋದು ಇಷ್ಟ ಇರಲಿಲ್ಲ ದಕ್ಷನಿಗೆ. ಆದರೂ ಸತೀದೇವಿ ಶಿವನನ್ನ ಇಷ್ಟಪಟ್ಟು ಮದುವೆ ಆದ್ರು. ಇದು ಹೆಂಗೆ ಅಂದ್ರೆ, ಈ ಕಾಲದಲ್ಲೂ ಇದೆಯಲ್ಲ, ಹಣ ಇಲ್ಲ ಏನಿಲ್ಲ, ಬೇರೆ ಅವನಿಗೆ ಕೊಡ್ತೀರಾ, ಯೋಗ್ಯತೆ ನೋಡ್ಕೊಡ್ಬೇಕು, ಅದನ್ನ ಮಾಡೋದಿಲ್ಲ. ಆದರೆ ಸತೀದೇವಿಗೆ ಶಿವನ ಯೋಗ್ಯತೆ ಗೊತ್ತಿತ್ತು, ಅದನ್ನ ಶಿವನ ಮದುವೆ ಆದ್ರು. ಆದರೆ ದಕ್ಷನಿಗೆ ಆ ಕೋಪ ಇತ್ತು, ನನ್ನ ಮಗಳು ಶಿವನ ಮದುವೆ ಆಗಿದ್ದಾರೆ, ನನಗೆ ಶಿವನ್ ಕಂಡ್ರಾಗಲ್ಲ ಅಂತೇಳಿ ಶಿವನ್ನ ಇನ್ಸಲ್ಟ್ ಮಾಡೋದಕ್ಕೋಸ್ಕರ ಒಂದು ಯಾಗ ಮಾಡಿದ, ದಕ್ಷ ಯಾಗ. ಆ ಯಾಗ ಮಾಡಿದ್ದ ಜಾಗನೇ ಇದು. ಆ ಯಾಗದಲ್ಲಿ ಎಲ್ಲರನ್ನೂ ಕರೆದ್ರು, ಬೇಕು ಅಂತ ಶಿವನ್ನ ಕರೀಲಿಲ್ಲ. ಯಾಕೆ? ಮಗಳನ್ನು ಕರೀಲಿಲ್ಲ. ಮಗಳನ್ನ ಕರೆದ್ರೆ ಅಳಿನ ಕರಿಬೇಕಲ್ಲ, ಅದಕ್ಕೆ ಕರೀಲೇ ಇಲ್ಲ. ಆದರೆ ಸತೀದೇವಿಗೆ ಬಹಳ ಇನ್ಸಲ್ಟ್ ಆಯ್ತು, ಬಹಳ ಬೇಜಾರು ಮಾಡ್ಕೊಂಡು, ನಮ್ಮಪ್ಪ ಇಷ್ಟು ದೊಡ್ಡ ಯಾಗ ಮಾಡುವಾಗ ನಾನೇ ಅಲ್ಲಿ ಇಲ್ಲದೆ ಹೋದ್ರೆ ಹೇಗೆ, ನಾನು ಹೋಗೋಣ ಅಂತ ಪತಿಯ ಮಾತು, ಶಿವನ ಮಾತನ್ನ ತಿರಸ್ಕರಿಸಿ ಹೋಗ್ತಾಳೆ ಆ ಯಾಗಕ್ಕೆ. ಹೋಗಿ ಒಂದ್ ಕಡೆ ಆಭರಣ ಎಲ್ಲ ಬಿಚ್ಚಿಟ್ಟು, ಆ ಜಾಗ ಇವತ್ತು ಇದೆ ಅಲ್ಲಿ. ಇವತ್ತು ಹೇಳ್ತಾರೆ ರಾತ್ರಿ ಹೊತ್ತು ಆಭರಣದ ಶಬ್ದ ಕೇಳುತ್ತಲ್ಲಿ ಅಂತ. ಆದ್ರೆ ಯಾರ ಕೈಗೂ ಸಿಗಲ್ಲ. ಆ ಆಭರಣನೆಲ್ಲ ಬಿಚ್ಚಿಟ್ಟು, ಆ ಆಭರಣನೆಲ್ಲ ಬಿಚ್ಚಿಟ್ಟಾದ್ಮೇಲೆ ನೇರ ದಕ್ಷನ ಹತ್ರ ಹೋಗ್ತಾರೆ. ಆದ್ರೆ ದಕ್ಷ ನೋಡ್ದಂಗೆ ಬಿಹೇವ್ ಮಾಡೋದಿಲ್ಲ, ಸುಮ್ಮನಿರು ಅಂತ. ಇನ್ಸಲ್ಟ್ ಆಯ್ತು. ಸ್ವಂತ ಮಗಳು ಬಂದಾಗ ಹೆಂಗೆ ಬರಮಾಡ ಕೊಡ್ಬೇಕು, ಮಾಡಿಲ್ಲ. ಆಗ ಬಹಳ ಬೇಜಾರಾಯ್ತು. ಅದರಲ್ಲೂ ತನ್ನ ಗಂಡನ್ನ ಕರೀದೇ ಇರೋ ಯಾಗ, ಯಾಕೆ ಕರೀಲಿಲ್ಲ ಅಂದ್ರೆ ಮಾತೇ ಆಡ್ಲಿಲ್ಲ, ಬೇಜಾರಾಯ್ತು. ಇಷ್ಟೊಂದು ಇನ್ಸಲ್ಟ್ ಮಾಡಿದ್ರು ನಮ್ಮಪ್ಪ ಅಂತೇಳಿ ಬೆಂಕಿ ಸ್ವಯಂ ಆಗಿ ಅವರೇ ಸೃಷ್ಟಿ ಮಾಡಿಕೊಂಡು ಆ ಬೆಂಕಿಯಲ್ಲಿ ಸುಟ್ಕೊಂಡು ಹಾಗೇನೆ ಆ ಯಾಗದ ದೊಡ್ಡ ಕುಂಡಲದಲ್ಲಿ ತುಂಬಿಬಿಡ್ತಾರೆ. ಇವತ್ತೂ ಅಮ್ಮರ ಕಲ್ಲು ಅಂತಾರೆ. ಎಲ್ಲರೂ ಅಲ್ಲಿ ಹೋದಾಗ ಅಮ್ಮರ ಕಲ್ಲು ನಮಸ್ಕಾರ ಮಾಡಿದ್ರು. ಅದು ಅಮ್ಮರ ಕಲ್ಲಲ್ಲ, ಅಮ್ಮ ಮರಣ್ಯ ಕಲ್ಲು ಅಂತ. ಅಮ್ಮ ಅಲ್ಲೇನೆ ಸಮಾಧಿಯಾಗಿತ್ತು ಸತೀದೇವಿ ಅಂತ. ದಕ್ಷಿಣ ಮುಗಿಸಿದಾಗ ದಕ್ಷಿಣ ಒಂದು ದೊಡ್ಡ ಖಡ್ಗ ತಗೊಂಡು ಹೊಡೆದ್ರು. ಆ ದೊಡ್ಡ ಖಡ್ಗ ಇವತ್ತೂ ನೀವು ನೋಡ್ಬೋದು, ಅದರ ದರ್ಶನ ಮಾಡ್ಬೋದು. ಈ 27 ದಿನ ಹೋದ್ರೆ ಮಾತ್ರ, ಬೇರೆ ಇಡೀ ವರ್ಷದಲ್ಲಿ ಯಾವತ್ತೂ ನೋಡಕ್ಕಾಗಲ್ಲ. ಆ ಖಡ್ಗ ವಯನಾಡಲ್ಲಿ ಒಂದು ದೇವಸ್ಥಾನದಲ್ಲಿದೆ. ಅಲ್ಲಿಂದ ಒಬ್ರು 24 ಕಿಲೋಮೀಟರ್ ಬೆರಿಗಾಲ್ನಲ್ಲಿ ಕಾಡಿನಲ್ಲಿ ನಡ್ಕೊಂಡು ಇದನ್ನ ತಗೊಂಡು ಇಲ್ಲಿಗೆ ಬಂದಾದ್ಮೇಲೆ ಉತ್ಸವ ಶುರುವಾಗೋದು. ಉತ್ಸವ ಮುಗಿಯೋದಕ್ಕೆ 1 ದಿವಸ 2 ದಿವಸ ಮುಂಚೆ ಅದನ್ನ ತಗೊಂಡು ವಾಪಸ್ ನಡ್ಕೊಂಡು ಹೋಗಿ ಅಲ್ಲೇ ಇಡ್ತಾರೆ. ಆ ಮಹಾನ್ ವ್ಯಕ್ತಿ ಎಲ್ಲೂ ತಾನು ಜಾಸ್ತಿ ತೋರಿಸ್ಕೊಳ್ಳಲ್ಲ, ಎಲ್ಲೂ ಕಾಣಿಸ್ಕೊಳ್ಳಲ್ಲ. ದೂರದಲ್ಲಿ ಯಾರೋ ಪೊಲೀಸ್ನವ್ರು ಈ ನಡುವೆ ಹೋಗ್ತಾ ಇದ್ರೆ, ಇಲ್ಲ ಇಡೀ ಕಾಡಿನಲ್ಲಿ ರಾತ್ರಿ ಹಗಲು ಒಬ್ಬರೇ ನಡ್ಕೊಂಡು ಬರ್ತಾ ಇದ್ದ. ಇವತ್ತೂ ಅದೇ ಪರಂಪರೆ ಇದೆ.
ಅದಕ್ಕೆ ಈ ಶಿವನ ಆಯುಧ ಏನಿದೆಯಲ್ಲ ಖಡ್ಗ, ಅದನ್ನ ನೋಡಬೇಕು ಅಂದ್ರೆ ನೀವು ಈ ಉತ್ಸವದ ಟೈಮ್ಗೆ ಹೋಗ್ಬೇಕು. ಹಂಗಂದ್ರೆ ಬೇರೆ ಸತಿ ಹೋದಾಗ ಅಲ್ಲಿ ಏನು ಇಲ್ವಾ? ಅದನ್ನೇ ಇವತ್ತು ನಾನು ಹೇಳ್ತಾ ಇರೋದು. ನಿಮಗೆ 11 ತಿಂಗಳು ಅಲ್ಲಿ പൂജ ನಡೆಯೋ കൊട്ടിയൂർ ದೇವಸ್ಥಾನ ಇದೆ. ಅದರ ಒಂದು ದೊಡ್ಡ കമ്മിറ്റി ಇದೆ. മറ്റ് ക്ഷേത്രങ്ങളെ അപേക്ഷിച്ച് ഇവിടെ കുറേ ഭക്തജനങ്ങളുടെ സംയമനം പാലിച്ചുകൊണ്ട് ഭക്തജനങ്ങൾ കൂടുതൽ ബഹളങ്ങൾ ഉണ്ടാക്കാതെ തൊഴുതു പോകാനുള്ള ഒരു സൗകര്യമാണ് ഇവിടെ, ഒരു സാഹചര്യമാണ് ഈ ക്ഷേത്രത്തിലുള്ളത്. ഇവിടെ വരുന്ന ഭക്തജനങ്ങൾ അവരുടെ ഡ്രസ്സ് പുഴക്കരയിൽ അഴിച്ചിട്ടിട്ട് പോകുന്ന ആ കീഴ്വഴക്കം ഇവിടെ നല്ലതല്ല. ഇവിടെ ഇല്ലാത്തൊരു കീഴ്വഴക്കമാണ് ഈ വർഷം ആദ്യമായിട്ട് കാണുന്നതാണ്. അത് ബഹുമാനപ്പെട്ട നമ്മളെ കർണാടകയിൽ നിന്ന് വരുന്ന ഭക്തജനങ്ങൾ ഇത് ഒഴിവാക്കിക്കൊണ്ട് ഈ ക്ഷേത്രത്തിൻ്റെ പരിശുദ്ധി കാത്തു സൂക്ഷിക്കണമെന്നും വരുന്ന ഭക്തജനങ്ങൾ തൊഴുത് പോകുന്ന ഡ്രസ്സ് ഇവിടെ അഴിച്ചിടാതെ നല്ല ഡ്രസ്സ് കൊണ്ടുവന്ന് ഇവിടെ നിന്ന് കുളിച്ച് ഇടുകയും മറ്റുള്ള ഡ്രസ്സ് കൊണ്ടുവരുന്ന ഡ്രസ്സ് തിരിച്ചു കൊണ്ടുപോകാനുള്ള ഒരു സന്മനസ് കാണിക്കണമെന്ന് വിനയപുരസരം അപേക്ഷിക്കുകയാണ്. എൻ്റെ പേര് ഗോകുൽ, കൊട്ടിയൂർ ദേവസ്വം എക്സിക്യൂട്ടീവ് ഓഫീസറാണ്. കൊട്ടിയൂരിനെ കുറിച്ച് പറയുന്ന സമയത്ത് കൊട്ടിയൂർ ലോകത്ത് തന്നെ അറിയപ്പെടുന്ന വലിയൊരു ശിവക്ഷേത്രം ആയി മാറിക്കൊണ്ടിരിക്കുകയാണ്. ഒരുപാട് ആചാരാനുഷ്ഠാനങ്ങൾ കൊണ്ട് സമ്പന്നമായ ഒരു കാനന ക്ഷേത്രമാണ് കൊട്ടിയൂർ. അപ്പോൾ പലരും പല രീതിയിൽ വന്ന് പല രീതിയിലും അവർ തൊഴുത് ഒരു അച്ചടക്കമില്ലാത്ത രീതിയിൽ ഒരു ദർശനം എന്നുള്ളത് നമുക്ക് കാണാൻ വേണ്ടി സാധിച്ചു ഈ വർഷം. പക്ഷേ കൊട്ടിയൂരിനെ സംബന്ധിച്ചിടത്തോളം കൊട്ടിയൂർ വരുന്ന ഒരു ഭക്തൻ കൊട്ടിയൂർ എന്താണ് എന്ന് മനസ്സിലാക്കിയതിന് ശേഷം മാത്രമേ ഇവിടെ എത്തിച്ചേരാൻ വേണ്ടി പാടുള്ളൂ എന്നുള്ളതാണ്. ഇവിടെയുള്ള ഒരു പ്രധാനപ്പെട്ട ഒരു കാര്യം സൈലൻസ് ആണ്. നമ്മൾ മൗനമായി വന്ന് തൊഴുത് പോകണം ಎನ್ನುವುದಾണ്. ഇവിടെ ಶಬ್ದಗಳು കൂടുതൽ ಪಾಡಿಲ್ಲ. ಈ ಸತಿ ಆ ಕಮಿಟಿಯವರೇ ಈ ಉತ್ಸವ ನಡೆಸೋದು. ಆ ಕಮಿಟಿಯವರು ಏನ್ ಮಾಡಿದ್ದಾರೆ ಅಂದ್ರೆ, ಹೋದ್ ಸತಿ ಬಹಳಷ್ಟು ತೊಂದರೆ ಆಯ್ತು. ಕರ್ನಾಟಕದಿಂದ ಬಹಳಷ್ಟು ಅತಿಥಿಗಳು ಬಂದ್ರು. ಕೆಲವು ಕಡೆ ನಮ್ಗೆ ನೋಡ್ಕೊಳಕ್ಕಾಗಿಲ್ಲ, ಇರೋಕ್ ಜಾಗ ಇರಲಿಲ್ಲ. ಈಗ ಲಾಡ್ಜಸ್ ಕಟ್ತಾ ಇದ್ದಾರೆ, ಬೇರೆ ಬೇರೆ ಮಂದಿರಗಳು ಕಟ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಟಾಯ್ಲೆಟ್ ವ್ಯವಸ್ಥೆ ಆಗ್ತಾ ಇದೆ. ಇದೆಲ್ಲ ನೀವು ಬರೋ ಸತಿ ಬರುವಾಗ ಏರ್ಪಾಡಾಗುತ್ತೆ. ಆದ್ರೆ ಇದು ಅಡ್ವರ್ಟೈಸ್ಮೆಂಟ್ ಅನ್ಕೋಬೇಡಿ. ನಾನು ಒಂದ್ ಹೇಳ್ತೀನಿ, ನೀವು ಕೊಟ್ಟಿಯೂರ್ಗೆ ನೀವು ಒಂದು ಟೂರ್ ಬರೋದಾದ್ರೆ ದಯವಿಟ್ಟು ಬರಬೇಡಿ. ಎಸ್, ಯಾಕೆ ಹೀಗೆ ಹೇಳ್ತೀನಿ ಅಂತೀರಾ? ಎಲ್ಲಿ ಬರಬೇಡಿ ಅನ್ನೋಕ್ಕೆ ನೀವ್ಯಾರ್ರಿ ಅಂತ. ಹೌದು, ನೀವು ನಿಜವಾಗ್ಲೂ ಕರ್ನಾಟಕದಿಂದ ಟೂರ್ ಬರೋದಾದ್ರೆ ಕೊಟ್ಟಿಯೂರಿಗೆ ಬರಬೇಡಿ. ಯಾಕೆಂದ್ರೆ ಇದು ಟೂರ್ ಬರೋ ಜಾಗ ಅಲ್ಲ. ಇದು ಒಂದು പവിത്രವಾದ ದೇವಸ್ಥಾನ. ಇದರದೇ ಆದ ಇತಿಹಾಸ ಇದಕ್ಕೆ. ക്ഷേത്രം മൂലസ്ഥാനം അക്കരയിലെ ബലിബിംബമാണ് ഇവിടെ പൂജ. അവിടെ ആ ഒരു മാസേ അവിടെ പൂജയുള്ളൂ. ಸಾವಿರಾರು ಜನ, ಲಕ್ಷಾಂತರ ಜನರ ನಂಬಿಕೆ ಇದೆ ಇಲ್ಲಿ. ಆದರೆ ನಮ್ಮ ಯೂಟ್ಯೂಬರ್ಸ್ಗೆಲ್ಲ ಒಂದು ನಮಸ್ಕಾರ. ಓದ್ಸತಿ ನೀವು ಎಷ್ಟು ಬ್ಯುಸಿ ಮಾಡಿದ್ದೀರಾ ಅಂದರೆ, ಇಲ್ಲಿಯ ಆದಾಯ ಹಾಗೂ ಜನಗಳು ಬಂದಿರೋ ರೀತಿ ನೋಡಿದ್ರೆ 7 ಕೋಟಿ ರೂಪಾಯಿಂದ 8 ಕೋಟಿ ರೂಪಾಯಿ ಬರೀ ಎಕ್ಸ್ಟ್ರಾ ಆದಾಯ ಬಂದಿದೆ ದೇವಸ್ಥಾನಕ್ಕೆ. ಆದರೆ ದೇವಸ್ಥಾನ ಇರೋದು ಆದಾಯ ಮಾಡೋದಕ್ಕಲ್ಲ, ಒಂದು ಪವಿತ್ರವಾದ ಸ್ಥಳ. ಆ ಪವಿತ್ರವಾದ ಸ್ಥಳನ ಪವಿತ್ರವಾಗಿ ಇಡಬೇಕು ಅಂದರೆ ಮಾಡಬೇಕಾಗಿದ್ದು ಇಲ್ಲಿಯ ಅರೇಂಜ್ಮೆಂಟ್ಸ್. ಈಗಾಗಲೇ ಕೊಟ್ಟಿಯೂರಿನಲ್ಲಿ ಜನ, ಮ್ಯಾನೇಜ್ಮೆಂಟು ರೆಡಿ ಇದ್ದಾರೆ. ಲಾಟ್ಸ್ ಆಫ್ ಪಾರ್ಕ್ಗಳು, ರಿಫ್ರೆಶಿಂಗ್ ಪ್ಲೇಸಸ್ಸು ಎಲ್ಲ ಮಾಡಿದ್ದಾರೆ. ಆದರೆ ಸ್ವಲ್ಪ ದಿನ ಹಿಂದೆ ಬಂದಾಗ ಇದರೊಳಗೆ ಕಾಲಿಡಕ್ಕಾಗ್ತಿರಲ್ಲ. ಎಲ್ಲರೂ ಭಾಳ ಬ್ಯುಸಿಯಾಗಿದ್ರು. ಏನರಲ್ಲಿ? ಪೊಲೀಸ್ನವ್ರು ಬ್ಯುಸಿಯಾಗಿದ್ರು ಟ್ರಾಫಿಕ್ ಕಂಟ್ರೋಲ್ ಮಾಡೋದ್ರಲ್ಲಿ, ಮ್ಯಾನೇಜ್ಮೆಂಟ್ ಬ್ಯುಸಿಯಾಗಿದ್ರು ವ್ಯವಸ್ಥೆ ಮಾಡೋದ್ರಲ್ಲಿ. ಆದರೆ ಜನ ಲೆಕ್ಕ ಮೀರಿ ಬಂದಿದ್ದಾರೆ. ಹೆಚ್ಚು ಕಮ್ಮಿ 7 ಅವರ್ ಟ್ರಾಫಿಕ್ ಜಾಮ್ ಆಗಿದೆ. ಯಾಕಿದೆಲ್ಲ ಆಯಿತು? ಜನ ಎಲ್ಲ ಕಡೆಯಿಂದಾನು ಯೂಟ್ಯೂಬ್ ನೋಡಿಕೊಂಡು ಇಲ್ಲಿಗೆ ಬಂದರು. ಯೂಟ್ಯೂಬ್ನವ್ರಿಗೆ ಥ್ಯಾಂಕ್ಸೇ. ಆದರೆ ವ್ಯವಸ್ಥೆ ಆಗಬೇಕಾಗಿತ್ತಲ್ಲ. ಈ ಬಂದಿರೋ ಜನ ಎಲ್ಲ ಒಳಗಡೆ ಬಂದಾಗ ಏನು ಮಾಡಿದ್ದಾರೆ ಗೊತ್ತಾ? ನಮ್ಮ ಕರ್ನಾಟಕದ ಜನ, ನಮ್ಮ ಆಂಧ್ರದ ಜನ, ನಮ್ಮ ತಮಿಳುನಾಡು ಜನ ಎಲ್ಲರೂ ಬಂದಿದ್ದಾರೆ. ಆದರೆ ಮಾಡಿರೋದೇನು ಅಂದರೆ, ಎಲ್ಲರೂ ಯಾವುದೋ ಹಳೆ ಕಾಲದ ಒಂದು ನೆನಪಿಟ್ಟುಕೊಂಡು ಅಥವಾ ಯಾರೋ ಹೇಳಿರೋ ಮಾತು ಕೇಳಿಕೊಂಡು ತಮ್ಮ ಬಟ್ಟೆಗಳನ್ನು ಇಲ್ಲಿ ಬಿಟ್ಟೋಗಿದ್ದಾರೆ. ಭಾಳ ಬಹಳ ಬಹಳ ತಪ್ಪು. ಇಲ್ಲಿ ಯಾವುದೇ ಬಟ್ಟೆ ಬಿಟ್ಟೋಗಬಾರ್ದು. ಯಾಕೆ ಅಂದರೆ ಇದು ಪವಿತ್ರವಾದ ಕೊಟ್ಟಿಯೂರು. ಪವಿತ್ರವಾದ ಕೊಟ್ಟಿಯೂರಿನಲ್ಲಿ ಶಿವ ಪಾರ್ವತಿ ಇವತ್ತು ನೆಲೆ ಊರಿದ್ದಾರೆ ಅನ್ನೋ ಪ್ರತೀಕ ಇದೆ. ಆದರೆ ನಿಜವಾದ ದೇವಸ್ಥಾನ, ನಿಜವಾದ ಶಿವಲಿಂಗ, ನಿಜವಾದ ಪಾರ್ವತಿಯ ಸ್ಥಳ ಇರೋದು ಅಕ್ಕರ ಕೊಟ್ಟಿಯೂರು. 1 ವರ್ಷದಲ್ಲಿ ಬರೀ 1 ತಿಂಗಳು ಮಾತ್ರ ತೆಗೆದಿರುತ್ತದೆ. ಆ 1 ತಿಂಗಳಲ್ಲಿ ನಾವು ಬಂದು ದರ್ಶನ ಮಾಡಿ ಹೋಗಬೇಕು. ಅದರಲ್ಲೂ ಸುಮಾರು 8 ದಿನ ಹೆಣ್ಮಕ್ಳಿಗೆ ಬಿಡಲ್ಲ. ಸುಮಾರು 8 ದಿನ ಹೆಣ್ಮಕ್ಳಿಗೆ ಪ್ರವೇಶವಿಲ್ಲ. ಆದರೆ ಬಾಕಿ ಎಲ್ಲ ದಿವಸ ಎಲ್ಲ ಫ್ಯಾಮಿಲಿ ಬರ್ಬೋದು. ಬಂದಿದ್ದು ಯಾಕೆ? ಇಲ್ಲಿ ಪೂಜೆ ಮಾಡಿದ್ದು ಯಾಕೆ? ಇಲ್ಲಿ ನಿಮ್ಗೆ ಯಾರು ಬಂದ್ಬಿಟ್ಟು ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿ ಅಥವಾ ಗೋಲ್ಕಕ್ಕೆ ಹಾಕಿ ಅಥವಾ ಪೂಜೆ ಮಾಡಿಸಿ ಅಂತ ಹೇಳಲ್ಲ.
ಬನ್ನಿ ದೇವರ ದರ್ಶನ ಮಾಡಿ ಹೋಗಿ. ಬಹಳ ಹಿಂದಿನ ಯುಗದಿಂದ ನಡೀತಾ ಇದೆ. ಇದರ ಪೂಜಾರನ ಮುಖ್ಯ ಪ್ರಾಣವನ್ನು ನಾವು ನೋಡಿದ್ವಿ, ಮುಖ್ಯ ವ್ಯಕ್ತಿಯನ್ನು ನಾವು നോಡಿದ್ವಿ. വിശാഖായെന്ന് അർദ്ധരാത്രി പിറ്റേന്ന് വെളുപ്പിന് ആവും. അത് മുതൽ മകം വരെ സ്ത്രീകൾക്ക് പ്രവേശനം. ಅವ್ರ ಜೊತೆ ಮಾತಾಡಿದಾಗ ಅರ್ಥ ಆಗ್ತದೆ, ಸರ್ ಎಷ್ಟೋ ಜನಕ್ಕೆ ಕೇರಳದಲ್ಲೇ ಇದರ ನೇಮಗಳು ಗೊತ್ತಿಲ್ಲ, ಇದರ ಇತಿಹಾಸ ಗೊತ್ತಿಲ್ಲ ಅಂತಾರೆ. ಆದರೆ ಇಲ್ಲಿ ಬಂದವರೆಲ್ಲ ಸಂತೋಷದಿಂದ ಆನಂದ ಬಾಷ್ಪದ ಹಾಕೊಂಡು ಹೋಗಿದ್ದಾರೆ. ಓದ್ಸತಿ ಬಂದವರೆಲ್ಲ ಮತ್ತೆ ಬನ್ನಿ ಪರವಾಗಿಲ್ಲ, ಈಗ ಅರೇಂಜ್ಮೆಂಟ್ ಸೂಪರ್ ಆಗಿದೆ, ಮ್ಯಾನೇಜ್ಮೆಂಟ್ ಅತಿ ಉತ್ತಮವಾದ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ, ಒಳ್ಳೊಳ್ಳೆ ಟಾಯ್ಲೆಟ್ಸ್ ಇದೆ, ರೆಸ್ಟ್ ರೂಮ್ಸ್ ಎಲ್ಲ ಇದೆ. ಆದರೆ ಒಂದು ಯೋಚನೆ ಮಾಡಿ, 1 ತಿಂಗಳಿಗೆ ಮಾತ್ರ ಇದು ಮಾಡಬೇಕು, ಬೇರೆ ಟೈಮಲ್ಲಿ ನೋಡಿ ಬೇಕು ಅಂತ ಖಾಲಿ ಹೊಡಿತಾ ಇದೆ. This temple is Ikkara Kottiyuru temple, that is the main deity is resided here inside the Garbhagudi. On the Akkara Kottiyuru there is Mata Parvati's puja place wherein devotees go there also take the blessings of Mata Parvati. Many devotees come here to this temple to take the blessings of Lord Shiva because it is said that this is one of the most powerful temple in Kerala. So I am here along with the team, and surely this is a blessing to me and to the entire team, and we all request you all to come here and take the blessings of Lord Shiva. ಸ್ನೇಹಿತರೆ, ಇಂಥ ಒಂದು ಪವಿತ್ರವಾದ ಸ್ಥಳ ಕೇರಳದ ಕೊಟ್ಟಿಯೂರು, ಇರಿಟಿಯಿಂದ ಹೆಚ್ಚು ಕಮ್ಮಿ 8-9 ಕಿಲೋಮೀಟ್ರು, ವಿರಾಜಪೇಟೆಯಿಂದ ಬೇರೆ ಒಂದು 60 ಕಿಲೋಮೀಟ್ರ್ ದೂರದಲ್ಲಿದ್ದೀವಿ. ಈ ಜಾಗ ಇತಿಹಾಸ ನೋಡ್ದಂಗೆ ಆಗುತ್ತೆ, ಯಾವುದೋ ಯುಗಕ್ಕೆ ಕರ್ಕೊಂಡು ಹೋಗುತ್ತೆ ನಮಗೆ, ಅಂಥ ಪವಿತ್ರವಾದ ಸ್ಥಳ. ಇಲ್ಲಿನ ಜನ ಪೂಜಾರರು ಹೇಳೋ ಪ್ರಕಾರ ಲೋಡ್ಗಟ್ಲೆ ಒಳ ಉಡುಪುಗಳನ್ನು ಇಲ್ಲಿ ಬಿಟ್ಟು ಹೋಗಿದ್ದಾರೆ. ತಪ್ಪಲ್ವಾ ಸ್ನೇಹಿತರೆ? ಅದರಿಂದ ಹೇಳ್ತಿದ್ದೀನಿ, ನಾನು ಸ್ಪೆಷಲಿ ಈ ಎಪಿಸೋಡ್ನ ಕೊಟ್ಟಿಯೂರು ಉತ್ಸವ ನಡೆಯುವಾಗಲೇ ಬರ್ಬೋದಾಗಿತ್ತು. ಆದರೆ ಉತ್ಸವ ನಡೆದ ಮೇಲೆ ಯಾಕೆ ಬಂದೆ ಅಂದರೆ ನಿಜವಾದ ಕೊಟ್ಟಿಯೂರನ್ನು ನಿಮ್ಗೆ ತೋರಿಸೋಣ ಅಂತ. ಅತಿ ಸುಂದರವಾದ ಸ್ಥಳ, ಬಹಳನೇ ಭಕ್ತಿ ಇದೆ, ಇಲ್ಲಿ ಪವಿತ್ರತೆ ಇದೆ, ಎಲ್ಲ ಇದೆ. ಬರೋರಿಗೆ ಭಕ್ತಿ ಇದೆ, ಈ ಜಾಗಕ್ಕೆ ಪವಿತ್ರತೆ ಇದೆ. ಆದರೆ ಅದೆರಡನ್ನು ಉಳಿಸ್ಬೇಕು ಅಂದರೆ ನಮ್ಮ ಹೊರನಾಡಿನ ಜನ, ನಾನು ಕರ್ನಾಟಕದವರು ಮಾತ್ರ ಅಂತ ಹೇಳಲ್ಲ, ಯಾಕೆ ಎಲ್ಲ ಕಡೆ ಇರ್ಬೋದು, ತಮಿಳುನಾಡು ಇರ್ಬೋದು, ಆಂಧ್ರ ಇರ್ಬೋದು, ಯಾರೇ ಬಂದರೂ ಅವರು ಈ ಜಾಗವನ್ನು ಪವಿತ್ರವಾಗಿಡಬೇಕು. ನಾವು ಯಾವುದೇ ಒಂದು ತಟ್ಟೆ ಊಟ ಮಾಡಬೇಕಾದ್ರೆ ಆ ಮೈಲ್ಗೆ ತಟ್ಟೆ ನೋಡಿದ್ರೆ ಅಸಹ್ಯ ಪಟ್ಕೋತೀವಲ್ವಾ? ಅಡುಗೆ ಮನೆ ಗಲೀಜಾಗಿರೋದು ನೋಡಿದ್ರೆ ಅಯ್ಯೋ ಗಲೀಜು ಅಡುಗೆ ಮನೆ ಅಂತೀವಿ. ಆದರೆ ಅದು ಬಹಳ ಜನ ಹೊಟ್ಟೆ ತುಂಬಿಸಿದೆ. ವಯಸ್ಸಾದವ್ರನ್ನ ನೋಡಿದಾಗ ನಮಗೆ ಅಯ್ಯೋ ವಯಸ್ಸಾಗ್ಬಿಟ್ಟಿದೆ ಪಾಪ ನಡೆಯೋಕ್ಕಾಗಲ್ಲ ಅಂದರೆ ಎಷ್ಟೋ ಜನ ಮಕ್ಕಳಿಗಾಗಲಿ ಅವ್ರ ಬಂಧುಗಳದ್ದು ಜೀವನ ಅವರು ರೂಪುಗೊಳಿಸಿದ್ದಾರೆ. ಅದೇ ರೀತಿ ಈ ಜಾಗ ಬಹಳ ಜನಕ್ಕೆ ಆಶೀರ್ವಾದ ಕೊಟ್ಟಿರೋ ಜಾಗ. ದಯವಿಟ್ಟು ಈ ಜಾಗಕ್ಕೆ ಬನ್ನಿ ಕೊಟ್ಟಿಯೂರಿಗೆ. ಆದರೆ ಒಂದು ಮಾತೆ ಜ್ಞಾಪಕ ಇರಲಿ, ಇದನ್ನು ಪವಿತ್ರವಾಗಿಡಿ. ನಮಸ್ಕಾರ, ನಾನು ನಿಮ್ಮ ಮಿಮಿಕ್ರಿ ಡ್ಯಾನ್.